ಸ್ಪೈರೋಮೀಟರ್ ವ್ಯಾಯಾಮವಲ್ಲದೆ ದೀರ್ಘ ಉಸಿರಾಟ ಮತ್ತು ಕೆಮ್ಮುವ ವ್ಯಾಯಾಮ ಮಾಡುವುದು ಮುಖ್ಯ. ಈ ವ್ಯಾಯಾಮವನ್ನು ದಿನಕ್ಕೆ ಕನಿಷ್ಠ 3ರಿಂದ 5 ಬಾರಿ ಮಾಡಿದ್ದಲ್ಲಿ ಶ್ವಾಸಕೋಶಗಳನ್ನು ತೆಗೆಯುವುದು ಸುಲಭವಾಗುವುದು. ಈ ವ್ಯಾಯಾಮವನ್ನು ನಿದ್ದೆಯ ನಂತರ ಮತ್ತು ಊಟ ಮಾಡಿದ 1-2 ಗಂಟೆಗಳ ಕಾಲ ಮಾಡಬಾರದು. ಅಸ್ತಮಾ ಇರುವವರು ಈ ವ್ಯಾಯಾಮವನ್ನು ಮಾಡಬಹುದು, ಆದರೆ ಉಸಿರು ಕಟ್ಟಿದ್ದಲ್ಲಿ ಕೂಡಲೇ ನಿಲ್ಲಿಸಬೇಕು. ಈ ವ್ಯಾಯಾಮಗಳನ್ನು ಹೇಗೆ ಮಾಡುವುದು ಎಂದು ನೋಡೋಣ ಬನ್ನಿ. ಅಣ್ಣ, ತುಂಬ ಕೆಮ್ತಾ ಇದೆಯಾ? ಆ ಉಸಿರಾಟದ ವ್ಯಾಯಾಮ ಮಾಡೋಣ. ಬೇಡ, ಕೆಮ್ಮು ಬೇಕು, ಇದೆ ನೋವ್ತಾನೆ. ಚಿಂತೆ ಮಾಡಬೇಡ, ಈ ನೋವು ಸಾಮಾನ್ಯ. ತುಂಬ ಕೆಟ್ಟು ನೋವಿದ್ರೆ ಹೇಳು. ತುಂಬ ಸಣ್ಣ ನೋವು ಅನ್ನೋದಾದರೆ ಕಂಟಿನ್ಯೂ ಮಾಡೋಣ. ರಿಲ್ಯಾಕ್ಸ್ ಮಾಡು. ಹಾಗೆ ಮುಂದೆ ಬಾಗು ಸ್ವಲ್ಪ. ತಲೆ ದಿಂಬನ್ನು 2 ಕೈಲಿ ತಗೊಂಡು ತೊಡೆ ಮೇಲೆ ಇಟ್ಕೋ. ನಾರ್ಮಲ್ಲಾಗಿ ಉಸಿರಾಡು. ಈಗ ಮೂಗಿನಿಂದ ನಿಧಾನವಾಗಿ ಉಸಿರನ್ನ ಒಳಗೆ ತಗೋ. ನೋಡು, ನಿನ್ನ ಹೊಟ್ಟೆ ಹೇಗೆ ದಪ್ಪ ಆಗ್ತಿದೆ. ಈಗ ನಿನ್ನ ಬಾಯಿಂದ ಉಸಿರನ್ನ ಹೊರಗೆ ಬಿಡು. ಗುಡ್ ಅಣ್ಣ. ಈಗ ಅದೇ ರೀತಿ 3 ಸಲ ಮಾಡು. ಮೂರನೇ ಸಲ ಉಸಿರನ್ನ ಹೊರಗೆ ಬಿಟ್ಟ ಮೇಲೆ 2-3 ಸಲ ಪ್ರಯತ್ನ ಪಟ್ಟು ಶ್ವಾಸಕೋಶದಲ್ಲಿರೋ ಕಸನ ಹೊರಗೆ ತೆಗೆಯೋಕ್ಕೆ ಟ್ರೈ ಮಾಡು. ಕೆಮ್ಮುವಾಗ ನೀವು ಶ್ವಾಸಕೋಶದಲ್ಲಿರೋ ಎಲ್ಲ ಗಾಳಿಯನ್ನು ಸೇರಿಸಿ ಕೆಮ್ಮಬೇಕು. ಸರಿ, ಈಗ ಮಲ್ಕೊಂಡು ರಿಲ್ಯಾಕ್ಸ್ ಮಾಡು. ಮತ್ತೆ ಮಾಡೋದಾದರೆ ಹೇಳು. ಈ ವ್ಯಾಯಾಮನ ನಾವು ಮನೆಗೆ ಹೋದ್ಮೇಲೂ ಮಾಡಬೇಕು. ಸರ್ಜರಿ ಆದ 3-4 ತಿಂಗಳು ನಾವು ಇದನ್ನು ಮಾಡಲೇಬೇಕು. ದೀರ್ಘ ಉಸಿರಾಟ ಮತ್ತು ಕೆಮ್ಮುವ ವ್ಯಾಯಾಮ ಮಾಡುವಾಗ ಯಾವ ಅಂಶಗಳನ್ನು ನೆನಪಿಟ್ಟುಕೊಳ್ಳಬೇಕು? ಊಟ ಮಾಡಿದ 1-2 ಗಂಟೆಗಳ ನಂತರ ಮತ್ತು ನಿದ್ದೆಯಿಂದ ಎದ್ದು ಕೂಡಲೇ ಈ ವ್ಯಾಯಾಮವನ್ನು ಮಾಡಬಾರದು. ಅಸ್ತಮಾ ಇರುವವರು ಈ ವ್ಯಾಯಾಮವನ್ನು ಮಾಡಬಹುದು, ಆದರೆ ಅವರಿಗೆ ಉಸಿರು ಕಟ್ಟಿದ್ದಲ್ಲಿ ಕೂಡಲೇ ನಿಲ್ಲಿಸಬೇಕು. ರೋಗಿಗೆ ಉಸಿರಾಡುವುದು ಕಷ್ಟವಾದಾಗ ಡಾಕ್ಟರ್ ಅಥವಾ ನರ್ಸ್ ಅನ್ನು ಕರೆಯಬೇಕು. ದೀರ್ಘ ಉಸಿರಾಟ ಮತ್ತು ಕೆಮ್ಮುವ ವ್ಯಾಯಾಮ ದಿನಕ್ಕೆ ಎಷ್ಟು ಬಾರಿ ಮಾಡಬೇಕು? ಈ ವ್ಯಾಯಾಮವನ್ನು ದಿನಕ್ಕೆ ಕನಿಷ್ಠ 3ರಿಂದ 5 ಬಾರಿ ಮಾಡಬೇಕು. ಈ ವ್ಯಾಯಾಮವನ್ನು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ನಂತರವೂ ಮುಂದುವರಿಸಬೇಕು.